ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಆರ್ಕಿಟೆಕ್ಟ್ ಲಿಂಗಸೂರು ಯೂಟ್ಯೂಬ್ ಚಾನಲ್. ಈ ದಿನದ ವಿಡಿಯೋದಲ್ಲಿ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೋಡೋಣ. ಹಾಗಾದರೆ ನನ್ನ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ, ಯಾಕಂದರೆ ನೀವು ಸ್ಕಿಪ್ ಮಾಡ್ತಾ ಹೋದರೆ ಮಧ್ಯದಲ್ಲಿರೋ ಪಾಯಿಂಟ್ಸ್ ಎಲ್ಲ ಮಿಸ್ ಆಗುತ್ತೆ, ಪೂರ್ತಿ ಡೀಟೇಲ್ಸ್ ಗೊತ್ತಾಗಲ್ಲ, ಟೈಮ್ ವೇಸ್ಟ್ ಆಗುತ್ತೆ. ಸೊ ನೀವು ಸ್ಕಿಪ್ ಮಾಡ್ದಿರ ನೋಡಿದ್ರೆ ಎಲ್ಲ ಡೀಟೇಲ್ಸು ನಿಮಗೆ ಅರ್ಥ ಆಗುತ್ತೆ, ಒಂದು ಐಡಿಯಾ ಬರುತ್ತೆ. ಈ ವಿಡಿಯೋ ನೋಡಿದ್ದಕ್ಕೂ ಒಂದು ಯೂಸ್ಫುಲ್ ಅನಿಸುತ್ತೆ. ಸೊ ನನ್ನ ವೀಡಿಯೋಸ್ ಯಾರಾದರೂ ಹೊಸಬ್ರು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸೊ ನಾನು ಹಾಕೋ ಎಲ್ಲ ವೀಡಿಯೋಸ್ ಸಹ ನಿಮಗೆ ಹೆಲ್ಪ್ ಆಗುತ್ತೆ. ಮೀನ್ಸ್ ನಾನು ಗೌರ್ಮೆಂಟ್ ಕಡೆಯಿಂದ ಬರುವಂತಹ ಎಲ್ಲ ಸ್ಕೀಮ್ಗಳ ಮಾಹಿತಿಯನ್ನು ನೀಡ್ತೇನೆ. ಸೊ ಇದರಿಂದ ನಿಮಗೆ ಹೊಸ ಸ್ಕೀಮ್ಗಳ ಬಗ್ಗೆ ಐಡಿಯಾ ಬರ್ತಾ ಹೋಗುತ್ತೆ. ಯಾರಾದರೂ ಹೊಸಬ್ರೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈ ಒಂದು ವಿಡಿಯೋದಲ್ಲಿ ಪ್ರಧಾನ ಮಂತ್ರಿ ಆವಾಸ್ ಯೋಜನೆಯ ಬಗ್ಗೆ ನೋಡೋಣ ಅಂತ ಹೇಳಿದೆ. ಈ ಯೋಜನೆ ಅಡಿಯಲ್ಲಿ 4,25,000 ಹಣವನ್ನು ನೀಡಲಾಗುತ್ತೆ. ಗ್ರಾಮೀಣ ಬಡವರಿಗೆ ಕೈಗೆಟುಕುವ ದರದಲ್ಲಿ ವಸತಿ ಒದಗಿಸುವ ಗುರಿಯನ್ನು ಹೊಂದಿರುವ ಸರ್ಕಾರ ಇದೊಂದು ಯೋಜನೆಯನ್ನು ಬಿಡುಗಡೆ ಮಾಡಿದೆ. ಸೊ ಯಾರ್ಯಾರೆಲ್ಲ ಬಡ ಜನಗಳಿದ್ದಾರೆ ನೋಡಿ, ಮನೆ ಇಲ್ಲದವರು ಇರ್ತಾರಲ್ಲ, ಸೊ ಅಂಥವರಿಗೆ ನರೇಂದ್ರ ಮೋದಿ ಅವರು ಎಲ್ಲರಿಗೂ ಸಹ ಮನೆ ಅಂದರೆ ಈಗ ಇರೋಕ್ಕೆ ಒಂದು ಮನೆ ಅಂತ ಬೇಕೇ ಬೇಕು. ಎಷ್ಟು ದಿನ ಬೇರೆ ಕಡೆ ಇರೋಕ್ಕಾಗುತ್ತೆ. ಕೆಲವರು ಬಯಲು ಸೀಮೆಯಲ್ಲಿರುವ ಅಂಥವ್ರನ್ನೂ ನೋಡಿದ್ದೀವಿ, ಕೆಲವರು ಗುಡ್ಡಗಾಡು ಪ್ರದೇಶದಲ್ಲಿರುವಂಥವರಿಗೂ ನೋಡಿದ್ದೀವಿ. ಅಂಥವರಿಗೆಲ್ಲ ಒಂದು ಮನೆಯನ್ನು ಒದಗಿಸಬೇಕು ಅಂತ ಈ ನರೇಂದ್ರ ಮೋದಿ ಅವರು ಇದನ್ನು ಸುಮಾರು 2016ರಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ. 1 ಕೋಟಿಗೂ ಹೆಚ್ಚು ಮನೆಗಳನ್ನು ನಾವು ಕಟ್ಟಿಸ್ಕೊಡ್ತೀವಿ ಅಂತ ಸರ್ಕಾರದಿಂದ ಹೇಳಿದ್ದಾರೆ. ಕಚ್ಚಾ ಮನೆಗಳಲ್ಲಿ ಅಥವಾ ಆಶ್ರಯವಿಲ್ಲದೆ ವಾಸಿಸುವ ಕುಟುಂಬಗಳಿಗೆ ಅಗತ್ಯ ಸೌಕರ್ಯಗಳೊಂದಿಗೆ ಶಾಶ್ವತ ಮನೆ ನೀಡುವುದಾಗಿ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ. ಅಂದರೆ ಈಗ ಯಾರಿಗೆ ಆಶ್ರಯವಿಲ್ವೋ, ಅಂದರೆ ಈ ಥರ ನೋಡ್ತೀವಲ್ಲ ನಾವು, ಹೊರಗಡೆ ಟೆಂಟ್ ಹಾಕ್ಕೊಂಡಿರೋದಾಗಿರ್ಬೋದು, ಅಥವಾ ಈಗ ಓಲ್ಡ್ ಮನೆಗಳೇನಿರ್ತಾವಲ್ಲ ಬಿದ್ದಿರ್ತವೆ, ಅಂತಲ್ಲಿ ಹೋಗ್ಬಿಟ್ಟು ಬಾಡಿಗೆ ತೊಗೊಂಡಿರೋದು, ಅಂಥ ಜನಗಳಿಗೆ ಅವರಿಗೆ ಮೂಲಭೂತ ಸೌಕರ್ಯಗಳೇನಿದ್ದಾವೆ ಅವನ್ನೆಲ್ಲ ಕೊಟ್ಟು ಶಾಶ್ವತ ಅವರಿಗಂತ ಒಂದು ಶಾಶ್ವತ ಮನೆಯನ್ನು ರೂಪಿಸುವುದಾಗಿ ನರೇಂದ್ರ ಮೋದಿಜಿ ಅವರು ಹೇಳಿದ್ದಾರೆ. 3ನೇ ಬಾರಿಗೆ ಅಧಿಕಾರ ವಹಿಸಿಕೊಂಡ ನಂತರ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರು ಲಕ್ಷಾಂತರ ಜನರಿಗೆ ಈ ಸೌಕರ್ಯವನ್ನು ನೀಡಿದ್ದಾರೆ. ಈ ಸೌಕರ್ಯವನ್ನು ಹೆಚ್ಚಿಸಲು ಮಹತ್ವದ ಹೆಜ್ಜೆಯನ್ನು ತೆಗೆದುಕೊಂಡಿದ್ದಾರೆ. ಸೊ ಇವರು ಸುಮಾರು ಅಂದರೆ ಈಗ ಆಲ್ರೆಡಿ ಬೇರೆ ಬಡ ಕುಟುಂಬಗಳಿಗೆ ಆ ಥರ ಎಲ್ಲ ಕಡೆ, ಇದು ಓನ್ಲಿ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಬೇರೆ ರಾಜ್ಯಗಳಿದಾವಲ್ಲ, ಬೇರೆ ಎಲ್ಲ ಜಿಲ್ಲೆಗಳಿಗೂ ಎಲ್ಲ ರಾಜ್ಯಗಳಿಗೂ ಸಹ ಈ ಒಂದು ಸ್ಕೀಮ್ ಎಲ್ಲರಿಗೂ ಉಪಯೋಗವಾಗುತ್ತೆ. ಮತ್ತು ಇದರ ಅಡಿಯಲ್ಲಿ ಸುಮಾರು ಜನ ಮನೆ ಇಲ್ಲದವರು ಮನೆ ಕಟ್ಸ್ಕೊಂಡಿದ್ದಾರೆ. ಆಗ ಏನಿತ್ತು, ಬರೀ ಪಂಚಾಯತ್ ಕಡೆಯಿಂದ ಮಾತ್ರ ಮನೆಗಳು ಬರ್ತಾಯಿತ್ತು. ಒಂದು ಊರಲ್ಲಿ ಒಂದು ಪಂಚಾಯತ್ ಇದ್ದರೆ ಒಂದು 4 ಒಂದು 5 ಬರ್ತಿತ್ತು ವರ್ಷಕ್ಕೆ. ಅದರಲ್ಲಿ ಪಂಚಾಯತಿಗೆ ಬರೋ ಅಮೌಂಟ್ ಸ್ವಲ್ಪ ಆದರೆ ಅದರಲ್ಲಿ ಬೇರೆ ಮಧ್ಯವರ್ತಿಗಳ ಅರ್ಧ ತಗೊಂಡು ಮನೆ ಕೊಡೋದೇ ಕಡಿಮೆ ಆಗ್ತಿತ್ತು. ಬಟ್ ಇದರಲ್ಲಿ ಏನಾಗುತ್ತೆ ಅಂದರೆ ನೇರವಾಗಿ ನಿಮ್ಮ ಖಾತೆಗೆ ಜಮಾ ಆಗುತ್ತೆ. ಇಲ್ಲಿ ನರೇಂದ್ರ ಮೋದಿ ಅವರು ಯಾವುದೇ ರೀತಿಯ ಹಣವನ್ನು ಮಧ್ಯವರ್ತಿಗಳು ತೆಗೆದುಕೊಳ್ಳೋಕ್ಕೆ ಸಾಧ್ಯವಿಲ್ಲ, ಯಾಕಂದರೆ ನಿಮ್ಮ ಖಾತೆಗೆ ನೇರವಾಗಿ ಬರುತ್ತೆ ಅಂತ ಹೇಳಿದ್ದಾರೆ. ಗ್ರಾಮಗಳು ಮತ್ತು ನಗರಗಳಲ್ಲಿ 3 ಕೋಟಿ ಹೊಸ ಪಕ್ಕಾ ಮನೆಗಳನ್ನು ನಿರ್ಮಿಸಲು ನಿರ್ಧರಿಸುವ ಮೂಲಕ ಸರ್ಕಾರವು ಪ್ರಧಾನ ಮಂತ್ರಿ ಆವಾಸ್ ಯೋಜನೆಯನ್ನು ವಿಸ್ತರಿಸಿದೆ. ಇಲ್ಲಿ ನೋಡೋದಾದರೆ ಎಲ್ಲರಿಗೂ ಸಹ 3 ಕೋಟಿ ಹೊಸ ಮನೆಗಳನ್ನು ಈ ವರ್ಷ ಅಂದರೆ 2025ಲ್ಲಿ 3 ಕೋಟಿ ಹೊಸ ಮನೆಗಳನ್ನು, ಅಂದರೆ ಪಕ್ಕಾ ಮನೆಗಳಿಗೆ, ಕಚ್ಚಾ ಮನೆಗಳು ಯಾರಾದರೂ ಹೊರಗಡೆ ಇದ್ದಾರಲ್ಲ ಅಂಥವರಿಗೆ, ಅಂದರೆ ಅವರು ಯಾವುದೇ ಕೆಲಸವನ್ನು ಮಾಡ್ತಿರಬಾರ್ದು, ಅವರು ಕೂಲಿ ಕಾರ್ಮಿಕರಾಗಿರಬೇಕು. ಅವರಿಗೆ ಬೇರೆ ಯಾವುದೇ ಥರದ ಸ್ಯಾಲ್ರಿ ಆಗಿರ್ಬೋದು ಅಥವಾ ಪ್ರೈವೇಟಲ್ಲಿ ವರ್ಕ್ ಮಾಡೋದಾಗಿರ್ಬೋದು ಆ ಥರದ್ದು ಮಾಡಬಾರ್ದು. ಅವರು ಹೀಗೆ ನರೇಂದ್ರ ಮೋದಿ ಕಡೆಯಿಂದ ಇದು ಬರುತ್ತಲ್ಲ ನರೇಗಾ ಯೋಜನೆ, ಅದರಲ್ಲಿ ಮಾಡ್ಬೋದು. ಅದರಿಂದ ಬಂದು ಜೀವನ ಸಾಗಿಸ್ತಿರ್ಬೇಕು. ಅವರಿಗೆ ಜಾಗ ಇದ್ದರೆ ಮನೆ ಕಟ್ಕೊಡ್ತಾರೆ. ಒಂದು ವೇಳೆ ಜಾಗನೂ ಇಲ್ಲ ಅಂತ ಹೇಳಿದ್ರೆ ಅದಕ್ಕೆ ಬೇರೆ ಸ್ಕೀಮ್ ಇದೆ, ಜಾಗನೂ ಸರ್ಕಾರ ಕೊಟ್ಟು ಮನೆ ಕಟ್ಸ್ಕೊಡ್ತಾರೆ. ಬಟ್ ಈ ಸ್ಕೀಮಲ್ಲಿ ಜಾಗ ಇದ್ದವರಿಗೆ ಮನೆನ ಕಟ್ಸ್ಕೊಡ್ತಾರೆ. ಸೊ ಅದನ್ನು ಯಾವ ರೀತಿಯಾಗಿ ಕಟ್ಸ್ಕೊಡ್ತಾರೆ ಅಂತ ನೋಡೋದಾದರೆ, ಮತ್ತು ಇದಕ್ಕೆಲ್ಲ ಡಾಕ್ಯುಮೆಂಟ್ಸ್ ಏನೇನು ಬೇಕು ಅಂತ ನೋಡೋದಾದರೆ, ಫಸ್ಟ್ ಇದಕ್ಕೆ ನಾವು ಆರ್ಥಿಕ ನೆರವು ಏನೇನು ಬರುತ್ತೆ ಅಂತ ನೋಡೋಣ. ಅಂದರೆ ಎಷ್ಟು ಅಮೌಂಟ್ ಆರ್ಥಿಕ ನೆರವು ಆಗಿ ಕೊಡ್ತಾರೆ ಅಂತ. ಬಯಲು ಪ್ರದೇಶದಲ್ಲಿ ಮನೆಗಳಿಗೆ, ಅಂದರೆ ಬಯಲು ಪ್ರದೇಶದಲ್ಲಿ ಮನೆಗಳೇನು ಕಟ್ತಾರಲ್ಲ ಅವರಿಗೆ 1,20,000 ಕೊಡ್ತಾರೆ. ನೆಕ್ಸ್ಟ್ ಗುಡ್ಡಗಾಡು ಕಷ್ಟಕರ ಪ್ರದೇಶದಲ್ಲಿ ಹಿಮಾಲಯ ರಾಜ್ಯಗಳು ಅಥವಾ ಈಶಾನ್ಯ ರಾಜ್ಯಗಳು, ಜಮ್ಮು ಮತ್ತು ಕಾಶ್ಮೀರ ಜಿಲ್ಲೆಗಳಿಗೆ, ಇದು ಬೇರೆ ಕಡೆ ಹಿಮಾಲಯ ಪ್ರದೇಶ ಮತ್ತು ಗುಡ್ಡಗಾಡು ಪ್ರದೇಶ ಅಂದರೆ ಅಲ್ಲಿ ಸ್ವಲ್ಪ ಕಷ್ಟಕರ ಮನೆ ಕಟ್ಟೋದು ಅಂತ ನಿರ್ಧರಿಸಿದ್ದಾರೆ. ಅಲ್ಲಿ 1,30,000 ಅವರು ಅಂದರೆ ಹಣವನ್ನು ಅವರಿಗೆ ಆರ್ಥಿಕ ನೆರವನ್ನಾಗಿ ಮಾಡಿದ್ದಾರೆ. ಸೊ ಇದಕ್ಕೆ ನಾವು ಅದಲ್ಲದೆ ನಾವು ಸಾಂಸ್ಥಿಕ ಹಣಕಾಸು ಅಂದರೆ ಯಾವುದಾದ್ರೂ ಒಂದು ಸಂಸ್ಥೆಯಲ್ಲಿ ಹಣಕಾಸಿನ ನೆರವು ಪಡಿಬೋದು. ಶಾಶ್ವತ ಮನೆ ನಿರ್ಮಿಸಲು 3% ಕಡಿಮೆ ಬಡ್ಡಿ ದರದಲ್ಲಿ 70,000ವರೆಗೂ ಸಾಲ ತೆಗೆದುಕೊಳ್ಳುವ ಆಯ್ಕೆ ಇದೆ. ಸೊ ಯಾವುದಾದ್ರೂ ಪ್ರೈವೇಟ್ ಒಂದು ಬ್ಯಾಂಕಲ್ಲಾಗಿರ್ಬೋದು
ಪ್ರೈವೇಟ್ ಏನಾದರೂ ಫೈನಾನ್ಸಲ್ಲಿ ಆಗಿರ್ಬೋದು, ಇದಕ್ಕೆ ಸುಮಾರು 70,000 ಹಣವನ್ನು ಪಡೆಯುವ ಅವಕಾಶವಿದೆ ಅಂತ ತಿಳಿಸ್ಕೊಡಲಾಗಿದೆ. ನೆಕ್ಸ್ಟ್ 2 ಲಕ್ಷದವರೆಗೂ ಅಸಲು ಮೊತ್ತಕ್ಕೆ ಸಬ್ಸಿಡಿ ಲಭ್ಯವಿದೆ. ಸೊ 2 ಲಕ್ಷದವರೆಗೂ ಸಬ್ಸಿಡಿಯನ್ನು ಈ ಒಂದು ಯೋಜನೆ ಅಡಿಯಲ್ಲಿ ನೀಡಲಾಗುತ್ತೆ ಅಂತ ಸಹ ನೋಡಬಹುದು. ಮನೆಯ ಗಾತ್ರ 25 ಚದರ ಮೀಟರ್ ಆಗಿರಬೇಕು. ಈ ಒಂದು ಮನೆ ಏನಿದೆಯಲ್ಲ, ಇದರಲ್ಲಿ ನಾವು ಅವ್ರದ್ದೇನು ರೂಲ್ಸ್ ಇದೆ ಅದೇ ಫಾಲೋ ಮಾಡಬೇಕು. ನಾವು ಎಕ್ಸ್ಟ್ರಾ ಮಾಡ್ತೀವಿ ಅಂದರೆ ಆಗಲ್ಲ. ಮನೆಯ ಗಾತ್ರ ಬಂದು 25 ಚದರ ಮೀಟರ್ ಆಗಿರುತ್ತೆ. ಸೊ ಇದಕ್ಕೆ ಶೌಚಾಲಯಕ್ಕೆ ಹಣವನ್ನು ನೀಡಲಾಗುತ್ತೆ. ಸೊ ಅವಾಗೆಲ್ಲ ಏನು ಮಾಡ್ತಿದ್ರು, ಈ ಥರ ಬಾಡಿಗೆ ಮನೆಗಳೆಲ್ಲ ಇದ್ದಾಗ ಈ ಥರ ಫ್ರೀಯಾಗಿ ಶೌಚಾಲಯ ಇದು ಬಂದಿದೆ ಅಂತ ಹೇಳ್ಬಿಟ್ಟು ಕೆಲವರು ತಾವು ಆಧಾರ್ ಕಾರ್ಡು ಮತ್ತು ಏನೇನು ಬೇಕು ಡೀಟೇಲ್ಸ್ ಎಲ್ಲ ಸಬ್ಮಿಟ್ ಮಾಡಿಬಿಟ್ಟು, ಅಂದರೆ ತಾವು ಒಂದು ಪಂಚಾಯತಿಲಿ ಸಬ್ಮಿಟ್ ಮಾಡಿಬಿಟ್ಟು, ಮೊದಲೇನು ಶೌಚಾಲಯ ಮೊದಲು ಬಂದಿದ್ದೆ ಎಲ್ಲ ಅಂದರೆ ಸ್ವಚ್ಛ ಭಾರತ ಅಭಿಯಾನ ಅಂತ ಬಂತು. ಈಗೆಲ್ಲ ಬಯಲು ಸೀಮೆಗಳಿಗೆ ಅಂದರೆ ಬಯಲು ಪ್ರದೇಶದಲ್ಲೆಲ್ಲ ಹೋಗ್ತಾಯಿದ್ರು. ಸೊ ಅದಕ್ಕಾಗಿ ಈ ಥರ ಇದ್ದರೆ ವಾತಾವರಣ ಇದೆಲ್ಲ ಇದಾಗುತ್ತೆ, ಆಮೇಲೆ ಮಹಿಳೆಯರಿಗೂ ಸಹ ಸೇಫ್ಟಿ ಇರೋದಿಲ್ಲ ಅಂತ ನರೇಂದ್ರ ಮೋದಿಜಿ ಅವರು ಏನು ಮಾಡಿದರು, ಎಲ್ಲರಿಗೂ ಸಹ ಮನೆ ಬಾಡಿಗೆ ಮನೆಯಲ್ಲಾದರೂ ಇರಿ, ಸ್ವಂತ ಮನೆಯಲ್ಲಾದರೂ ಇರಿ, ಬಟ್ ಮನೆಗೊಂದು ಶೌಚಾಲಯ ಅಂತ ಮಾಡಿದರು. ಸೊ ಆ ಒಂದು ಅಡಿಯಲ್ಲಿ ನೀವೇನಾದರೂ ಶೌಚಾಲಯವನ್ನು ನಿರ್ಮಾಣ ಮಾಡಿದರೆ ಇಲ್ಲಿ ನಿಮಗೆ ಶೌಚಾಲಯ ಬರಲ್ಲ. ಒಂದು ವೇಳೆ ನೀವು ಆ ಒಂದು ಉಪಯೋಗವನ್ನು ಪಡ್ಕೊಂಡಿಲ್ಲ ಅಂದರೆ ಇಲ್ಲೂ ಸಹ ಮನೆ ಕಟ್ಟುವಾಗ ಶೌಚಾಲಯನೂ ಇನ್ಕ್ಲೂಡ್ ಆಗುತ್ತೆ. ಇದಕ್ಕೆ 12,000 ಸಪ್ರೇಟಾಗಿ ಕೊಡ್ತಾರೆ. ಹಾಗಾದರೆ ಇದಕ್ಕೆ ಏನೇನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅಂತ ನೋಡೋದಾದರೆ, ನಿಮ್ಮ ಆಧಾರ್ ಕಾರ್ಡ್ ಬೇಕಾಗುತ್ತೆ, ಜಾಬ್ ಕಾರ್ಡ್ ಬೇಕಾಗುತ್ತೆ, ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಬೇಕಾಗುತ್ತೆ, ಮತ್ತು ಅಫಿಡವಿಟ್ ಬೇಕಾಗುತ್ತೆ. ಯಾವುದೇ ಮನೆ ಹೊಂದಿಲ್ಲ ಅಂತ, ಮತ್ತು ನೀವು ಯಾವುದೇ ಗೌರ್ಮೆಂಟ್ ಎಂಪ್ಲಾಯ್ ಅಲ್ಲ, ಯಾವುದೇ ಪ್ರೈವೇಟಲ್ಲೂ ವರ್ಕ್ ಮಾಡ್ತಾ ಇಲ್ಲ, ನಾವು ಕೂಲಿ ಕಾರ್ಮಿಕರಾಗಿದ್ದೀವಿ, ದುಡಿತೀವಿ, ತಿಂತೀವಿ ಅಂತ ಕೋರ್ಟ್ ಕಡೆಯಿಂದ ಒಂದು ಅಫಿಡವಿಟ್ ಬೇಕಾಗುತ್ತೆ. ಸೊ ಇಷ್ಟೆಲ್ಲ ಡಾಕ್ಯುಮೆಂಟ್ಸ್ನ ತಗೊಂಡೋಗಿ ನಿಮ್ಮ ಪಂಚಾಯಿತಿಯಲ್ಲಿ ಇರುವಂತಹ ಅಧಿಕಾರಿ ಜೊತೆಗೆ ನೀವು ಮಾತಾಡಿ ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟ್ ಇದೆಯಾ ಅಂತ ನೋಡಿ ವೆರಿಫಿಕೇಷನ್ ಮಾಡಿ, ನೆಕ್ಸ್ಟ್ ನೀವು ಆನ್ಲೈನಲ್ಲಿ ಒಂದು ಮೊಬೈಲ್ ಆ್ಯಪೇ ಇದೆ, ಮೊಬೈಲ್ ಆ್ಯಪಲ್ಲಿ ನೀವು ಹೋಗಿ ಚೆಕ್ ಮಾಡ್ಬೋದು. ನೀವೇ ಹೋಗಿ ಅಪ್ಲೈ ಮಾಡ್ಬೋದು. ಅಂದರೆ ನಾವು ಎಲಿಜಿಬಲ್ ಇದೀವಾ ಇಲ್ವಾ ಅಂತ ನೀವು ಹೋಗಿ ಚೆಕ್ ಮಾಡ್ಬೋದು. ನಿಮ್ಮ ಡೀಟೇಲ್ಸನ್ನು ಹಾಕಿ, ನಿಮ್ಮ ರೇಷನ್ ಕಾರ್ಡ್ ಆಗಿರ್ಬೋದು, ಆಧಾರ್ ಕಾರ್ಡ್ ಆಗಿರ್ಬೋದು, ಸೊ ಇದೆಲ್ಲ ಡೀಟೇಲ್ಸ್ನ ಹಾಕಿ ನೀವು ಅರ್ಹರಿದ್ದೀರಾ ಇಲ್ವಾ ಅಂತ ಸಹ ಚೆಕ್ ಮಾಡಬಹುದು. ಸೊ ಯಾರಿಗೆಲ್ಲ ಮನೆ ಇಲ್ವೋ ಅವರು ಸಹ ಈ ಒಂದು ಯೋಜನೆ ಅಡಿಯಲ್ಲಿ ಉಚಿತವಾಗಿ ಮನೆ ಪಡೆಯಬಹುದು. ಸೊ ಅರ್ಜಿಯನ್ನು ಹೋಗಿ ನಿಮ್ಮ ನಿಯರೆಸ್ಟ್ ಸೈಬರ್ ಸೆಂಟ್ರಲ್ಲಿ ನೀವು ಅಪ್ಲಿಕೇಶನ್ ಹಾಕ್ಬೋದು, ಇಲ್ಲ ನಿಮ್ಮ ಪಂಚಾಯತಿಯಲ್ಲೇ ಯಾರಾದರೂ ಪರಿಚಯ ಇದ್ದರೆ ಕೇಳಿ ಹಾಕ್ಕೊಡ್ತಾರೆ. ಸೊ ಈಗ ಫ್ರೀ ಆಗಿದೆ, ಅಂದರೆ ಈಗ ನಿನ್ನೆಯಿಂದ ಈ ಒಂದು ಅಪ್ಲಿಕೇಶನ್ ಓಪನ್ ಆಗಿದೆ. ಲಾಸ್ಟ್ ಡೇಟ್ ಏನು ಅಂತ ಏನು ಮೆನ್ಷನ್ ಮಾಡಿಲ್ಲ. ಸೊ ನೀವು ಆದಷ್ಟು ಬೇಗ ಹೋಗಿ ನಿಮ್ಮ ಅರ್ಜಿಯನ್ನು ಹಾಕ್ಕೊಡ್ಬೋದು. ಅವರು 90 ದಿನಗಳಲ್ಲಿ ನಿಮ್ಮ ಮನೆಯನ್ನು ಕಟ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಮೀನ್ಸ್ 3 ತಿಂಗಳಲ್ಲಿ ನಿಮ್ಮ ಮನೆ ಕಂಪ್ಲೀಟ್ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ಇದು ಉಚಿತವಾಗಿ ಸಿಗೋದ್ರಿಂದ ಎಲ್ಲ ಬಡ ಜನರಿಗೂ ಸಹ ತುಂಬಾ ಹೆಲ್ಪ್ ಆಗುತ್ತೆ. ಮನೆ ಇಲ್ಲಾರ್ದವರಿಗೆ ಈಗ ಸುಮ್ಮನೆ ನಾವು ಹೆಣ್ಮಕ್ಳಿಗೆ ದುಡ್ಡು ಕೊಟ್ವಿ, ಉಚಿತ ಇದೆಲ್ಲ ಬಸ್ ಫ್ರೀ ಮಾಡಿದ್ವಿ, ಇದೆಲ್ಲ ಮಾಡೋದಕ್ಕಿಂತ ಎಲ್ಲ ಬಡ ಹೆಣ್ಮಕ್ಳಿಗೆ ಮತ್ತು ಯಾರ್ಯಾರು ಈ ಥರ ಆರ್ಥಿಕ ನೆರವು ಪಡೆದಿರಲ್ವೋ ಅವರಿಗೆಲ್ಲ ಒಂದು ಈ ಥರ ಮನೇನ ಫ್ರೀಯಾಗಿ ಕಟ್ಸ್ಕೊಡೋದ್ರಿಂದ ತುಂಬಾ ಹೆಲ್ಪ್ ಆಗುತ್ತೆ. ಮತ್ತು ಅವ್ರ ಜೀವನ ಶೈಲಿನೂ ಬದಲಾವಣೆ ಆಗುತ್ತೆ, ಅವರಿಗೂ ಒಂದು ಉತ್ತಮವಾದ ಜೀವನ ಸಿಗುತ್ತೆ ಅಂತ ನನ್ನ ಅಭಿಪ್ರಾಯ. ನಿಮ್ಮ ಅಭಿಪ್ರಾಯ ಏನು ಅಂತ ಈ ವಿಡಿಯೋದಲ್ಲಿ ಕಮೆಂಟ್ ಮಾಡಿ. ಸೊ ಇದೇ ಥರ ಮತ್ತಷ್ಟು ವಿಡಿಯೋಗಳನ್ನು ನಾನು ನೀಡ್ತಾ ಇರ್ತೀನಿ ಮಾಹಿತಿಯನ್ನು. ನಿಮಗೆ ಈ ಮಾಹಿತಿ ಇಷ್ಟ ಆಗಿದ್ದರೆ ನಿಮ್ಮ ಸ್ನೇಹಿತರಿಗೆ ಮತ್ತು ನಿಮ್ಮ ಕುಟುಂಬದ ಸದಸ್ಯರಿಗೆ ಶೇರ್ ಮಾಡಿ. ಮತ್ತೆ ಸಿಗೋಣ. ಧನ್ಯವಾದಗಳು.